ಇನ್ನು ಸಮರ್ಪಕವಾಗಿ ವಿದ್ಯುತ್ ದೊರೆಯದ ಹಿನ್ನೆಲೆ ವಿದ್ಯುತ್ ಸಮಸ್ಯೆಯ ನಿಮಿತ್ತ ಜೆಸ್ಕಾಂ ಕಚೇರಿಗೆ ದೌಡಾಯಿಸಿದ್ದಾರೆ ರೈತರು. ಸಮರ್ಪಕವಾಗಿ ವಿದ್ಯುತ್ ದೊರೆಯದ ಹಿನ್ನೆಲೆ ಜೆಸ್ಕಾಂ ಕಚೇರಿಯ ಮುಂದೆ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ರೈತರು. ಭಾಲ್ಕಿ ತಾಲೂಕಿನ ಡೋಣ್ಗಾಪುರ್ ಗ್ರಾಮದ ರೈತರಿಂದ ಭಾಲ್ಕಿಯಲ್ಲಿರುವಂತಹ ಜೆಸ್ಕಾಂ ಕಚೇರಿಗೆ ದೌಡನ್ನ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ದನ ಕರುಗಳಿಗೆ ನೀರು ಕೂಡ ಕುಡಿಸಲು ಸಹ ಸಾಧ್ಯವಾಗ್ತಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವೇಳೆ ಅಧಿಕಾರಿಗಳೊಂದಿಗೆ ವಾಗ್ವಾದ ಕೂಡ ನಡೆಸಿದ್ದಾರೆ ರೈತರು. ನಮಗೆ ಸಮರ್ಪಕವಾಗಿ ವಿದ್ಯುತ್ ಒದಗಿಸುವಂತೆ ಹೀಗೆ ಮನವಿಯನ್ನ ಮಾಡಿದ್ದಾರೆ ರೈತರು. ನಂತರ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಭಾಲ್ಕಿಯಲ್ಲಿರುವಂತಹ ಪೊಲೀಸರು ಮತ್ತು ಭಾಲ್ಕಿ ಪೊಲೀಸರು. ನಿಜಕ್ಕೂ ಈ ರಾಜ್ಯದಲ್ಲಿ ರೈತರಿಗೆ ವಿದ್ಯುತ್ ಉಚಿತವಾಗಿ ಮತ್ತು ಸಮರ್ಪಕವಾಗಿ ಪೂರೈಸುವುದು ಈ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಮತ್ತು ಕರ್ತವ್ಯ. ಆದ್ರೆ ಎಲ್ಲೋ ಒಂದ್ ಕಡೆ ಕುಂಟು ನೆಪಗಳನ್ನ ಹೇಳಿ ರೈತರಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡದಿದ್ರೆ ಸಾಕಷ್ಟು ಹೊಡೆತ ಬೀಳಬಹುದು ಈ ಒಂದು ರೈತ ಸಮುದಾಯಕ್ಕೆ. ಲಂಚ ತಗೊಳ್ತಾನೆ ಬಿಸಿ ಬೂಸ್ ಹೋಯ್ತು ಏನ್ರಿ ಏನ್ ಬಿ ಆಗ್ಯದ ಹಂಗಾಗಿ ಹಿಂಗೈತೆ ರೊಕ್ಕ ತೊಗೊಂಡು ಹೋಗಿ ಬರೋ ಬಾರದ ರೂಪಾಯಿ ತೊಗೊಂಡು ನಮ್ಮ ಕಾಕಂಬಲ್ಲಿ ನಾವು ಬೀಜ ಮಾಡಿ ರೊಕ್ಕ ಕೊಟ್ಟಾನ್ರಿ ಅವ ಇಂಥ ಇವ ಜೈನ ಎಬ್ಡಿ ಏನಂತೀರಿ ಇವನಿಗೆ ನೀವು ಮಾಡೋದು ತರಿಕದೇನೋ ಒಂದು ಹೇಳಿ ಮತ್ತೆ ನಮ್ಗೆ ಬರ ಪೆಟ್ಟಿ ಅಂತ ಇವತ್ತು ಬಂದು ಹೋಗುವಂತ ಹೇಳಿ ಅವ ಏನಂದ್ರು ಮತ್ತೆ ನಾವು ಕೀಲಿ ಹಾಕ್ತಾರೆ ಬರ್ರಿ ನೋಡ ದಮ್ಮಿದ್ರೆ ಅವ ನಾವು ಹಿಂಗೆ ಮಕ್ಕಳಿಗೆ ನಮ್ಮ ದನಕ್ಕೆ ನೀರು ಕುಡಿಯೋಕೆ ಬಿಡಿ ಅಂತ ನಮ್ಮನ್ನ ಹೆಂಗೆ ಇವ್ರು ನೋಡಿ ಇವ್ರು ಹಾಲತ್ ನೋಡಿ ಇವ್ರು ಮಾಡಾಕತ್ತೀವಿ ಇವ್ರು ನೋಡಿ ಇವ್ರು ಹಾಲು ಇಂಥ ಮಾಡಾಕತ್ತೀವಿ ನೀವು ಡ್ಯೂಟಿ ಲಾಕ್ ಪ್ರಕಾರ ಹಂಡ್ರೆ ಮಕ್ಕಳು ಮಂದಿ ಬೀಜ ಮಾರಾಕ ಕೊಟ್ಟೆ ನಾವು ಅರ್ಥ ಮಾಡ್ಕೊಡ್ತೀರಾ ಒಳ ಒಂದು ಒಂದು ಆಫೀಸರ್ ಇದ್ದಾವೆ ನಮ್ಮನ್ನ ಮಾಡ್ತೀವಿ ನಮ್ದೇನಿಲ್ಲ ನಾವು ಒಕ್ಕಲಿಗೆ ನೆನ್ಪಿ ಹೇಳ್ತೀನಿ ರಾತ್ರಿ ಹಾವು ಕಟ್ಟಿದ್ರೆ ಕೈಗೆ ರಾತ್ರಿ ಹೋದ್ರೆ ಹಾವು ಕಟ್ಟ ಕೈ ನೀವು ಮನ್ಸಿ ಬಂದಾಗ ಮಾಡ್ತೀವಿ ರೈತರು ಏನು ಜೀವ ಇಲ್ಲ ರಾತ್ರಿ 5 ಬಂತು 9 ಹೋಯ್ತು 10 ಹೋಯ್ತು 10 ಬಗ್ಗೆ ಬಂತು ಈ ಕಡೆ ಕೈ ಹಾವು ಕಚ್ಚಿ ಹಾ ಮಾಡಿ ಅದನ್ನ ಮಾಡಿ ರೊಕ್ಕ ಬಾಕಿ ಒಂದ್ರ ತರಬೇಕು 10 ಬಡ್ಡಿ ರೊಕ್ಕ ನಾವು ಹಲವಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಯಾರು ರೈತರು ಫೋನ್ ಎತ್ತುತ್ತಾ ಇಲ್ಲ, ಕೆಲಸ ಸ್ಪಂದನೆ ಕೊಡ್ತಾ ಇಲ್ಲ. ರೈತರಂತೂ ಸಮಸ್ಯೆ ಇದೆ, ಮ್ಯಾಲಿನ ಬಿಸಿಲಿದೆ, ಮಳೆ ಇಲ್ಲ, ಬೆಳೆ ಇಲ್ಲ. ನಾವು ಕಂಗಾಲಾಗಿ ಎಲ್ಲ 100 ರೈತರು ಬಂದಿದ್ದೀವಿ. AW ಅವ್ರಿಗೆ ಹೇಳಿದ ಇವಾಗ JE ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇಲ್ಲ, ಯಾರು ಫೋನ್ ಎತ್ತಾ ಇಲ್ಲ. ವರ್ಷಗಟ್ಟಲೆ ನಮಗೆ ಸತಾಸ್ತಾ ಇದ್ದಾರೆ. ಪದೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿಗೆ ಹೊಲಕ್ಕೆ ಕರೆಸಿದೆವು, ಅಲ್ಲೇ ಸಾಂತ್ವನ ಮಾಡಿ ಅದೆಲ್ಲ ಬಗೆಹರಿದೆವು. ಅದಾದ ನಂತರ ಅದೇ ಚಾಳಿ ಮುಂದುವರಿಸ್ಯಾರ. ನಾವು ಆಕ್ರೋಶಗೊಂಡು ಎಲ್ಲ ರೈತರು ಬಂದು AW ಅವ್ರಿಗೆ JE ಅವ್ರಿಗೆ ಲೈನ್ಮ್ಯಾನ್ ಕೆಲಸ ಮಾಡತ್ತಾನ, AW ಮಾಡತ್ತಾನ. ಇವಾಗ JE ಮತ್ತು ಏನು ಕೊಡ್ತಾ ಇಲ್ಲ. ಅದಕ್ಕೆ ನಾವು ಬಗೆಹರಿಸಿದ ಕೆಲಸ ಅಂತಂದು ಬಂದು ಮನವಿ ಮಾಡ್ಕೊಂಡಿದ್ದೆವು AW ಶಿವರಾಜಪ್ಪ ಅವ್ರಿಗೆ. ಇಷ್ಟೇ ನನ್ನ ವಿನಂತಿ. ಸರ್ಕಾರಕ್ಕೂ ವಿನಂತಿ ಮಾಡ್ತೇವೆ, ನಮ್ಮ ರೈತರಿಗೆ ತೊಂದರೆ ಕೊಟ್ಬೇಡ್ರಿ ಅಂತ. ಸರ್ಕಾರಿ ಹೆಸರು ಮೇಲೆ ಪ್ರಮಾಣ ವಚನ ತೊಗೊಂಡು ಅಧಿಕಾರ ಗಿಟ್ಟಿಸಿರಿ, ರೈತರಿಗೆ ಪದೇ ಕೊಡ್ತಾ ಹೋಗ್ಬೇಡ್ರಿ ಅಂತ ನಾನು CM ಸಿದ್ದರಾಮಯ್ಯವ್ರಿಗೆ ನಾನು ಡೋಣ್ಗಾಪುರ ಕಡೆಯಿಂದ ಮನವಿ ಮಾಡ್ಕೋತೀವಿ. ಮತ್ತು ನಮ್ಮದು ಶಾಸಕರು ಮಂತ್ರಿ ಈಶ್ವರ್ ಖಂಡ್ರೆ ಅವ್ರ ಅವ್ರಿಗೆ ಭೀ ಮನವಿ ಮಾಡ್ಕೋತೀವಿ. ಏನದ ನಮ್ಮದು ಬಗೆಹರಿಸಿರಿ ರೈತರು ಅಂತ ಡೋಣ್ಗಾಪುರ ಗ್ರಾಮಸ್ಥರ ಕಡೆಯಿಂದ ನಾನು ಮನವಿ ಮಾಡ್ಕೋತೀವಿ.